ग्रीव साध साध सब नेक हैं, आप अपनी ठोरे। जो सतलोक ले जाएंगे वो साधु कोई और। ಈಗ ಇದರಲ್ಲಿ ಏನು ಹೇಳಿದ್ದಾರೆ? 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸ್ಪಷ್ಟ ಮಾಡಿದ್ದಾನೆ. ಏನಂದ್ರೆ, ಯಾವಾಗ ಆ ತತ್ವದರ್ಶಿ ಸಂತ ಸಿಗುವನು, ಅವನು ತತ್ವಜ್ಞಾನವನ್ನು ಹೆರುವನು. ಆ ತತ್ವಜ್ಞಾನ ರೂಪಿ ಶಸ್ತ್ರದಿಂದ ಈ ಅಜ್ಞಾನ ರೂಪಿ ಗೊಂದಲಗೊಂಡ ನೂಲನ್ನು ಕತ್ತರಿಸಿ, ಅರ್ಥಾತ್ ಚೆನ್ನಾಗಿ ಅರಿತುಕೊಂಡ ನಂತರ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿ ಹೋದ ಮೇಲೆ ಸಾಧಕನು ಪುನಃ ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ. ಗೀತೆ ಜ್ಞಾನದಾತ ಹೇಳುತ್ತಾನೆ, ಜನ್ಮ ಮರಣ ನಿನ್ನದು ಮತ್ತು ನನ್ನದು ಸಹ ಅರ್ಜುನ. ಎಲ್ಲಿಯ ತನಕ ಜನ್ಮ ಮೃತ್ಯುವಿದೆ, ಮೋಕ್ಷವಾಗುವುದಿಲ್ಲ, ಆ ಪರಮಶಾಂತಿ ಪ್ರಾಪ್ತವಾಗುವುದಿಲ್ಲ, ಶಾಶ್ವತ ಸ್ಥಾನ ಸಿಗುವುದಿಲ್ಲ ಅವರಿಗೆ. ಈಗ ನೋಡಿ, ಇಲ್ಲಿ ಗೀತೆ ಜ್ಞಾನದಾತ ಹೇಳುತ್ತಾನೆ, 15ನೇ ಅಧ್ಯಾಯದ 3ನೇ ಮಂತ್ರದಲ್ಲಿ ಹೇಳಿದ್ದಾನೆ, ಈ ಪ್ರಪಂಚ ವೃಕ್ಷದ ಸ್ವರೂಪವು ಹೇಗೆ ಹೇಳಲಾಗಿದೆಯೋ ಹಾಗೆ ಇಲ್ಲಿ ವಿಚಾರ ಕಾಲದಲ್ಲಿ, ಅಂದರೆ ನಿನ್ನ ನನ್ನ ಗೀತೆಯ ವಿವೇಚನೆಯಲ್ಲಿ ನಾನು ತಿಳಿದಿಲ್ಲ, ಹಾಗೆ ಸಿಗುವುದಿಲ್ಲ. ಏಕೆಂದರೆ ಇದರ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ. ಅಂದರೆ ಗೀತೆ ಜ್ಞಾನದತನಿಗೆ ಇದರ ಬಗ್ಗೆ ಗೊತ್ತಿಲ್ಲ, ಏಕೆಂದರೆ ಇವರು ಸೃಷ್ಟಿ ರಚಿಸಿದವನಲ್ಲ, ಹಾಗೂ ಇದರ ಒಳ್ಳೆಯ ಪ್ರಕಾರದ ಸ್ಥಿತಿಯೂ ಇಲ್ಲ. ಅದಕ್ಕಾಗಿ ಈ ಸುವಿರೂಢ ಮೂಲಂ ಇದು ತಪ್ಪಾಗಿದೆ. ಇಲ್ಲಿ ಬರೆಯಬೇಕಿತ್ತು ಅತಿ ದೃಢ ಮೂಲದ, ಅಂದ್ರೆ ಮೇಲಿನ ಲೋಕಗಳೇನಿವೆ, ಎಲ್ಲಿ ಪರಮಾತ್ಮ ಇರುತ್ತಾನೋ, ಎಲ್ಲಿಂದ ಅವನು ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೋ ಅದು ಮೂಲವಾಗಿದೆ ಎಲ್ಲರದು. ಆ ಲೋಕಗಳು ದೃಢವಾಗಿವೆ, ಅವು ಅವಿನಾಶಿ ಸ್ಥಾನವಾಗಿವೆ. ಸತ್ಯಲೋಕ, ಅಲಕಲೋಕ, ಅಗಮಲೋಕ ಮತ್ತು ಅಖಲೋಕ, ಅದನ್ನು ಅನಾಮಿಲೋಕವೆಂದು ಸಹ ಕರೆಯುತ್ತಾರೆ. ಅವುಗಳಂತೂ ಸುದೃಢ ಮೂಲವಾಗಿವೆ. ಸುದೃಢ ಮೂಲಂ, ಆ ಸುದೃಢ ಮೂಲದ ಅಂದ್ರೆ ಆ ಅವಿನಾಶಿ ಸ್ಥಾನದ ಭಗವಂತನ. ಈಗ ನೋಡಿ, ಸುವಿರೂಢ ಮೂಲಂ, ಅತಿ ದೃಢ ಮೂಲದ ಪ್ರಪಂಚರೂಪಿ ಅರಳಿಯ ಮರವನ್ನು, ಅಂದ್ರೆ ಪ್ರಪಂಚದ ಸೃಷ್ಟಿಯನ್ನು, ದೃಢಂ, ದೃಢೇನ್ ಅಂದ್ರೆ ದೃಢ, ಅಂದ್ರೆ ಆ ಸ್ಥಿರ, ಆ ಸಂಪೂರ್ಣ ಸ್ವಸ್ಥ ಇದಾಗಿದೆ. ಅಸಂಗ ಶಸ್ತ್ರೇಣ, ತತ್ವಜ್ಞಾನ ರೂಪಿ ಶಸ್ತ್ರದಿಂದ, ವೈರಾಗ್ಯ ರೂಪವಲ್ಲ. ಈ ಅರ್ಥ ತಪ್ಪು ಮಾಡಿದ್ದಾರೆ. ತತ್ವಜ್ಞಾನ ರೂಪಿ ಶಸ್ತ್ರದಿಂದ ಕತ್ತರಿಸಿ, ಅಂದರೆ ಅದನ್ನು ಚೆನ್ನಾಗಿ ತಿಳಿದುಕೊಂಡು ಆ ಜ್ಞಾನವು ಸ್ಥಿರವಾಗಿದೆ. ಅದರ ನಂತರ 15ನೇ ಅಧ್ಯಾಯದ ಇದು 4ನೇ ಶ್ಲೋಕ ಶ್ರೀಮದ್ ಭಗವದ್ಗೀತೆಯದ್ದು. ಅದರ ನಂತರ ಆ ಪರಮಪದ ರೂಪ ಪರಮೇಶ್ವರನನ್ನು ಚೆನ್ನಾಗಿ ಹುಡುಕಬೇಕು. ಅದರಲ್ಲಿ ಹೋದ ಪುರುಷನು ಪುನಃ ಮರಳಿ ಪ್ರಪಂಚಕ್ಕೆ ಬರುವುದಿಲ್ಲ. ಮತ್ತು ಯಾವ ಪರಮೇಶ್ವರನಿಂದ ಪುರಾತನ ಪ್ರಪಂಚರೂಪಿ ವೃಕ್ಷದ ಪ್ರವೃತ್ತಿಯು ವಿಸ್ತಾರಕ್ಕೆ ಪ್ರಾಪ್ತವಾಗಿದೆಯೋ, ಅರ್ಥಾತ್ ಯಾರು ಪ್ರಪಂಚರೂಪಿ ಮರದ ರಚನೆ ಅಂದ್ರೆ ಸರ್ವ ಬ್ರಹ್ಮಾಂಡಗಳ ರಚನೆ ಮಾಡಿದ್ದಾನೋ, ಅದೇ ಆದಿಪುರುಷ ನಾರಾಯಣನ ಶರಣದಲ್ಲಿ ನಾನಿದ್ದೇನೆ. ಹೀಗೆ ಈ ರೀತಿ ದೃಢ ನಿಶ್ಚಯ ಮಾಡಿ ಆ ಪರಮೇಶ್ವರನ ಮನನ ಮತ್ತು ನಿಧಿಧ್ಯಾಸನ ಮಾಡಬೇಕು. ಇದರಿಂದ ಸಾಬೀತಾಯಿತು ಅಂದ್ರೆ ಗೀತೆ ಜ್ಞಾನದಾತನೂ ಸಹ ತನಗಿಂತ ಬೇರೆ ಪರಮಶಕ್ತಿ, ಓವರ್ ಆಲ್ ಕಂಟ್ರೋಲರ್, ಎಲ್ಲರ ಉತ್ಪಾದಕ, ಸರ್ವ ಉತ್ಪಾದಕ ಪರಮಾತ್ಮನ ಭಕ್ತಿ ಮಾಡಲು ಹೇಳುತ್ತಿದ್ದಾನೆ, ತನ್ನದೂ ಸಹ ಹೇಳುತ್ತಿಲ್ಲ. ಈಗ ಪುಣ್ಯಾತ್ಮರೇ, ಈ ಸೂಕ್ಷ್ಮ ವೇದದ ವಾಣಿಯ ಒಂದು ಪಂಕ್ತಿಯನ್ನು ನಿಮ್ಮ ಹೃದಯದಲ್ಲಿ ನಂಬಿಸಲು, ಏನಂದ್ರೆ 88 ನಹಿ ಗಯೇ और 2400 पर चोख है, 3300 पर तलब है, कोई बकरा कोई भूखे. ಒಂದು ಪಂಕ್ತಿಯನ್ನು ತಿಳಿಸಲು ಇಂದು 2 ಗಂಟೆಯ ಪ್ರವಚನ ನಡೆಯುತ್ತಿದೆ. ಏನು ಹೇಳಿದ್ದಾರೆ? 88,000 ಋಷಿಗಳು ಸಹ ಅಲ್ಲಿ ತಲುಪಲಿಲ್ಲ. ಎಲ್ಲಿ? ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಹೇಳಿದ್ದಾನೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನ ಶರಣಕ್ಕೆ ಹೋಗು. ಅವನ ಕೃಪೆಯಿಂದ, ಆ ಪರಮೇಶ್ವರನ ಕೃಪೆಯಿಂದಲೇ ನೀನು ಪರಮ ಶಾಂತಿಗೆ ಮತ್ತು ಸನಾತನ ಶಾಶ್ವತ ಸ್ಥಾನಂ, ಆ ಅಮರ ಲೋಕಕ್ಕೆ ಪ್ರಾಪ್ತನಾಗುವೆ, ಸತ್ಯ ಲೋಕಕ್ಕೆ ಪ್ರಾಪ್ತನಾಗುವೆ. ಸತ್ಯ ಅಂದ್ರೆ ಶಾಶ್ವತ,
ಸದಾ ಇರುವ ಹಾಗೂ ಆ ಶಾಶ್ವತ ಸ್ಥಾನಕ್ಕೆ ಹೋಗಲು ತತ್ವದರ್ಶಿ ಸಂತನ ಅವಶ್ಯಕತೆ ಇದೆ. ಅದಕ್ಕಾಗಿ ಹೇಳಿದ್ದಾರೆ, ಗುರುಬಿನ್ ಕಾಹುನ್ ಪಾಯ ಜ್ಞಾನ ಜೋ ಥೋಥಾ ಬುಛಡೆ ಮೂಡ್ ಕಿಸಾನ, ಗುರುಬಿನ್ ವೇದ ಪಡೆ ಜೋ ಪ್ರಾಣಿ ಸಮಜನ ಸಾರ ರಹೆ ಅಜ್ಞಾನಿ. ಈಗ ಇಂದಿನ ಪ್ರವಚನದಲ್ಲಿ ಇದನ್ನೇ ನಿರ್ಣಯ ಮಾಡಲಾಗುತ್ತಿದೆ. ಯಾವ ಮಹಾಪುರುಷ ಋಷಿ ಮಹರ್ಷಿಗಳಿಗೆ ನಾವು ಬಹಳ ವಿದ್ವಾನ ಮತ್ತು ಪರಮಾತ್ಮ ಪ್ರಾಪ್ತರೆಂದು ತಿಳಿಯುತ್ತಿದ್ದೆವು, ಅವರಂತೂ ಈ ವಿಷ್ಣು ಮತ್ತು ಶಂಕರ ಭಗವಂತನನ್ನು ಸಮರ್ಥ ಶಕ್ತಿ ಎಂದು ಹೇಳುತ್ತಿದ್ದರು ಮತ್ತು ದುರ್ಗೆಯ ಭಕ್ತಿ ಮತ್ತು ಸಾಧನೆಯನ್ನು ಹೇಳುತ್ತಿದ್ದರು. ಮತ್ತು ಆ ಭಗವಂತರಾದ ಬ್ರಹ್ಮ, ವಿಷ್ಣು ಮತ್ತು ಶಂಕರ ಮತ್ತು ದೇವಿಗೆ ಎಷ್ಟು ಜ್ಞಾನವಿದೆ ಎಂದು ನಿಮಗೆ ಮುಖಾಮುಖಿ ಮಾಡಿದ್ದೇನೆ. ಹಾಗಾದರೆ ಇವರು ಮೋಕ್ಷ ಹೇಗೆ ಪ್ರಾಪ್ತಿಸಲು ಸಾಧ್ಯ? ಮತ್ತು ಸಹಸ್ 88 ನಹಿಗೆ 88,000 ಋಷಿಗಳು ಸಹ ಅಲ್ಲಿ ಹೋಗಲಿಲ್ಲ ಶಾಶ್ವತ ಸ್ಥಾನಕ್ಕೆ, ಮತ್ತು 24 ಅವತಾರಗಳು ಸಹ ಹೋಗಲಿಲ್ಲ. ಇವರು ವಿಷ್ಣುವಿನ ಅವತಾರರಾಗಿದ್ದಾರೆ. ಮತ್ತು ವಿಷ್ಣು ಹೇಳುತ್ತಾನೆ, ನಾನು ದುರ್ಗೆಗಿಂತ ಮೇಲೆ ಯಾರನ್ನೂ ತಿಳಿದಿಲ್ಲ, ನನಗೆ ಇವಳೇ ಭಗವಂತ, ಇವಳಿಗಿಂತ ಮೇಲೆ ಯಾವ ದೇವ ಇಲ್ಲ. ಮತ್ತು ದುರ್ಗಾ ಹೇಳುತ್ತಿದ್ದಾಳೆ, ಬ್ರಹ್ಮನ ಸಾಧನೆಯನ್ನು ಮಾಡಿ ಮತ್ತು ನನ್ನ ಪೂಜೆಯನ್ನು ಸಹ ಬಿಟ್ಟುಬಿಡಿ. ಅವರ ಓಂ ನಾಮವಿದೆ, ಬ್ರಹ್ಮಲೋಕದಲ್ಲಿ ಇರುತ್ತಾನೆ, ಅಲ್ಲಿ ಹೋಗುವಿರಿ, ನಿಮ್ಮ ಕಲ್ಯಾಣವಾಗಲಿ. ಮತ್ತು ಬ್ರಹ್ಮ ಹೇಳುತ್ತಾನೆ, ಬ್ರಹ್ಮಲೋಕಕ್ಕೆ ಹೋದ ಪ್ರಾಣಿಗಳು ಗೀತೆ ಅಧ್ಯಾಯ 8 ಶ್ಲೋಕ 16 ಮತ್ತು ಗೀತೆ ಅಧ್ಯಾಯ 8 ಶ್ಲೋಕ 13 ತನ್ನ ಮಂತ್ರವನ್ನು ಹೇಳುತ್ತಾನೆ. ಬ್ರಹ್ಮನಾದ ನನ್ನ ಕೇವಲ ಒಂದು ಓಂ ಮಂತ್ರವಿದೆ, ಇದರಿಂದ ಆ ಪರಮಗತಿ ಆಗುವುದು, ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ, ಅದು ಸಹ ಅಂತಿಮ ಶ್ವಾಸದ ತನಕ ಸಾಧನೆ ಮಾಡುವವನಿಗೆ. ಮತ್ತು ಬ್ರಹ್ಮಲೋಕಕ್ಕೆ ಹೋದ ಪ್ರಾಣಿಗಳು ಸಹ ಮರಳಿ ಬರುತ್ತಾರೆ. ಈಗ ಅವನು ಸ್ವತಃ ಹೇಳುತ್ತಾನೆ, ಆ ಪರಮೇಶ್ವರನ ಶರಣಕ್ಕೆ ಹೋಗು, ಅವನ ಕೃಪೆಯಿಂದ ನೀನು ಪರಮಶಾಂತಿಯನ್ನು ಮತ್ತು ಸನಾತನ ಪರಮಧಾಮಕ್ಕೆ ಪ್ರಾಪ್ತನಾಗುವೆ. ಮತ್ತು 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸ್ಪಷ್ಟ ಮಾಡಲಾಗಿದೆ, ಅಲ್ಲಿ ಹೋದ ಮೇಲೆ ಸಾಧಕನು ಪುನಃ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ. ಮತ್ತು ಗೀತೆ ಜ್ಞಾನದಾತ ಹೇಳುತ್ತಾನೆ, ನಾನು ಜನ್ಮ ಮರಣದಲ್ಲಿ ಮತ್ತು ನಿನ್ನದೂ ಸಹ. ಅದಕ್ಕೆ ಪುಣ್ಯತ್ವರೇ ಒಂದು ಕನ್ಸೆಪ್ಟ್ ಕ್ಲಿಯರ್ ಮಾಡಲು, ಏನಂದ್ರೆ ಸೂಕ್ಷ್ಮ ವೇದದಲ್ಲಿ ಬರೆದದ್ದು ಎಲ್ಲವೂ ಸತ್ಯವಾಗಿದೆ, ಆದರೆ ನಾವು ಅಸತ್ಯವನ್ನು ಗ್ರಹಿಸಿದ್ದೆವು. ಅದಕ್ಕಾಗಿ ಸತ್ಯ ನಮಗೆ ಹಿಡಿಸಲಿಲ್ಲ, ಒಪ್ಪಿಗೆ ಆಗಲಿಲ್ಲ. ಆ ಸತ್ಯವನ್ನು ಸತ್ಯವೆಂದು ಗ್ರಹಿಸಲು ನಿಮ್ಮ ಹೃದಯದಲ್ಲಿ ಇದಕ್ಕೆ ಸ್ಥಾನವನ್ನು ಕೊಡಿಸಲು ಈಗ ಇಷ್ಟೊಂದು ಪ್ರವಚನವನ್ನು ಮಾಡಬೇಕಾಗುತ್ತಿದೆ. ಈಗ ಏನು ನಿಷ್ಕರ್ಷ ಬಂತು? ಈ ಎಷ್ಟೆಲ್ಲ ಅಜ್ಞಾನಿಗಳಿದ್ದಾರೆ, ಆಚಾರ್ಯರಿದ್ದಾರೆ, ಶಂಕರಾಚಾರ್ಯರಿದ್ದಾರೆ, ಅಥವಾ ಎಷ್ಟೆಲ್ಲ ಬ್ರಾಹ್ಮಣ ಗುರುಗಳಾಗಿದ್ದಾರೆ ನಮ್ಮವರು, ಅಥವಾ ವಿಶ್ವದಲ್ಲಿ ಯಾರೆಲ್ಲ ಇದುವರೆಗೆ ಮಹಾಪುರುಷ ಸಂತರು ಗುರು ಪದವಿಯಲ್ಲಿದ್ದರು, ಪರಮಾತ್ಮ ಸಿಕ್ಕ ಸಂತರನ್ನು ಬಿಟ್ಟು ದಾಸನು ಅವರ ಹೆಸರನ್ನು ಹೇಳಿಬಿಟ್ಟಿದ್ದಾನೆ. ಇನ್ನು ಒಬ್ಬಿಬ್ಬರು ಅಪ್ಪಿತಪ್ಪಿ ಉಳಿದಿದ್ದರೂ ಸಹ ಅವರಿಂದ ನಾನು ಪರಿಚಿತನಲ್ಲ. ಅವರಿಗೆ ಸಿಕ್ಕಿರಬೇಕು, ಅವರಿಗೆ ಜ್ಞಾನ ಅವಶ್ಯ ಇರಬೇಕು. ಇವರ ಹೊರತು ಯಾರ ಬಳಿಯೂ ಯಥಾರ್ಥ ಜ್ಞಾನವಿಲ್ಲ, ಯಥಾರ್ಥ ಭಕ್ತಿ ವಿಧಿ ಇಲ್ಲ. ಹಾಗಾಗಿ ಇವರು ಮೋಕ್ಷ ಹೇಗೆ ಪಡೆಯುವರು? ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302